Hello everyone, welcome to Desi Eat Desi, Love Desi. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಲಾಂಗ್ ಪರ್ಪಲ್ ಬದನೆಕಾಯಿಂದ ಒಂದು ಒಳ್ಳೆ ಸೈಡ್ ಡಿಶ್ ರೆಸಿಪಿನ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ದಿಸ್ ಇಸ್ ಒನ್ ಆಫ್ ದ ಟೇಸ್ಟಿಯೆಸ್ಟ್ ರೆಸಿಪಿ. ಇದನ್ನ ಮಾಡೋಕೆ ನಿಮಗೆ ಒಂದು 5 to 8 ಮಿನಿಟ್ಸ್ ಆಗ್ಬೋದು, ಆದರೆ ಖಾಲಿ ಮಾಡೋಕೆ ಜಸ್ಟ್ 1 ನಿಮಿಷ ಸಾಕು. ಅಷ್ಟೊಂದು ಟೇಸ್ಟಿಯಾಗಿರೋ ರೆಸಿಪಿ. ಸೊ ಡೋಂಟ್ ಮಿಸ್ ದ ರೆಸಿಪಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಷನ್ಸ್. ನನ್ನ ರೆಸಿಪೀಸ್ ನಿಮ್ಮ ಹತ್ರ ಬೇಗ ರೀಚ್ ಆಗುತ್ತೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಓಕೆ, ಲೆಟ್ಸ್ ಮೂವ್ ಟು ದ ರೆಸಿಪಿ. ನೋಡಿದ್ರಲ್ಲ, ಬದನೆಕಾಯಿನ ಈ ಥರ 2 ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇದನ್ನು ನೀರಲ್ಲಿಡಿ, ಯಾಕೆಂದರೆ ಕಪ್ಪಾಗಿಬಿಡುತ್ತೆ ಇಲ್ಲ ಅಂದರೆ. ಇದೇ ಥರ ಎಲ್ಲದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನೆಕ್ಸ್ಟ್ ಆ್ಯಂಡ್ ನಮ್ಮ ಈ ರೆಸಿಪಿದು ಮೇನ್ ಟೇಸ್ಟ್ ಎನ್ಹ್ಯಾನ್ಸರ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ಸ್ಪೂನ್ಸಷ್ಟು ಖಾರದ ಪುಡಿನ ಹಾಕಿದ್ದೀನಿ. ನೆಕ್ಸ್ಟ್ 1/4 ಸ್ಪೂನಷ್ಟು ಅರಶಿನ ಪುಡಿ, ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಪುಡಿ, ನೆಕ್ಸ್ಟ್ 1 ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಂಡ್ ನೆಕ್ಸ್ಟ್ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ನೀವು ಇದನ್ನು ಸ್ಕಿಪ್ ಸಹ ಮಾಡ್ಕೋಬೋದು, ಬಟ್ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲೆಮನ್ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಸೊ ನಾನಿಲ್ಲಿ ಒಂದು 1/2 ಲೆಮನ್ನ ಹಾಕ್ತೀನಿ. ಚಿಕ್ಕದಾದರೆ ಒಂದು 1/2 ಲೆಮನ್ ಸಾಕಾಗುತ್ತೆ. ಇನ್ ಕೇಸ್ ಏನಾದರೂ ದೊಡ್ಡದಿದ್ದರೆ ನೀವು ಒಂದು 3 to 4 ಸ್ಪೂನ್ಸ್ ಅಷ್ಟು ಲೆಮನ್ ಜ್ಯೂಸನ್ನ ಹಾಕಿ. ಆ್ಯಂಡ್ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ. ಈಗ ಈ ಮಸಾಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಸ್ಪೂನೆಲ್ಲ ಯೂಸ್ ಮಾಡಬೇಡಿ, ಯಾಕೆಂದರೆ ಮಸಾಲ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ನೀವು ಕೈಯಿಂದ ಮಾಡ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಒಂದು 2 ಸ್ಪೂನ್ಸ್ ಅಷ್ಟು ಎಣ್ಣೆನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಸಾಲ ಈ ಥರ ಇರಬೇಕು, ತುಂಬ ಡ್ರೈ ಆಗಿರಬಾರ್ದು. ಇನ್ ಕೇಸ್ ಡ್ರೈ ಆಗಿದ್ದರೆ ನೀವು ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಆಯಿಲ್ನ ಮಿಕ್ಸ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಬದನೆಕಾಯಿನ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ, ನಿಮಗೆ ಮಸಾಲ ಹಚ್ಚಬೇಕಾದ್ರೆ ನೀವು ಜಸ್ಟ್ ಮೇಲ್ಗಡೆ ಅಷ್ಟೇ ಮಸಾಲ ಹಚ್ಬಿಟ್ರೆ, ಫ್ರೈ ಮಾಡಬೇಕಾದ್ರೆ ಮಸಾಲ ಎಲ್ಲ ಹೋಗಿ ಒಳಗಡೆ ಎಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ. ಸೊ ಈ ಥರ ಕಟ್ ಮಾಡಿಬಿಟ್ಟು ಹಚ್ಚೋದ್ರಿಂದ ಮಸಾಲ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ತಿನ್ನಬೇಕಾದ್ರೆ ಸಹ ಸಪ್ಪೆ ಸಪ್ಪೆ ಅನಿಸಲ್ಲ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಈ ಥರ ಕಟ್ ಮಾಡಿಬಿಟ್ಟೆ ನೀವು ಮಸಾಲಾನ ಹಚ್ಚಿ. ನೋಡಿ, ತೋರಿಸ್ತೀನಿ ನಿಮಗೆ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲದನ್ನು ನೀವು ನೀಟಾಗಿ ಅಪ್ಲೈ ಮಾಡ್ಬೋದು. ಈ ಬದನೆಕಾಯಿಂದ ನೀವು ಬೇರೆ ಬೇರೆ ಥರದ ವೆರೈಟಿ ರೆಸಿಪೀಸ್ನ ಮಾಡ್ಕೊಂಡಿರ್ಬೋದು, ಬಟ್ ಈ ಥರ ಏನಾದರೂ ನೀವು ಇನ್ನೂ ಟ್ರೈ ಮಾಡಿರಲಿಲ್ಲ ಅಂದರೆ ಟ್ರಸ್ಟ್ ಮೀ, ಒಂದ್ಸಲ ನೀವು ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಒಳ್ಳೆ ಸೈಡ್ ಡಿಶ್ ರೆಸಿಪಿ. ಇದನ್ನು ನೀವು ಚಿತ್ರಾನ್ನಕ್ಕೆ ತಿನ್ಬೋದು, ಇಲ್ಲ ಅನ್ನ ಸಾರಿಗೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಟ್ರೈ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಓಕೆ, ಇದೇ ಥರ ಎಲ್ಲದನ್ನು ನಾನು ಕಟ್ ಮಾಡಿಕೊಂಡು ಮಸಾಲನ ಹಚ್ಚಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇದನ್ನು ಫ್ರೈ ಮಾಡೋಣ. ಇದು ಡೀಪ್ ಫ್ರೈ ರೆಸಿಪಿ ಅಲ್ಲ, ಸೊ ತುಂಬ ಕಡಿಮೆ ಎಣ್ಣೆ ಯೂಸ್ ಮಾಡಿ ನಾವು ಈ ರೆಸಿಪಿನ ಮಾಡ್ಬೋದು. ಸೊ ಇಲ್ಲಿ ನಾನೊಂದು ನಾನ್ ಸ್ಟಿಕ್ ಪ್ಯಾನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಈಗ ಈ ಬದನೆಕಾಯಿ ಎಲ್ಲದನ್ನು ಇದಕ್ಕೆ ಪ್ಲೇಸ್ ಮಾಡಿ. ಆ್ಯಂಡ್ ಮತ್ತೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಇದನ್ನು ಮಾತ್ರ ನೀವು ಲೋ ಫ್ಲೇಮಲ್ಲೇ ಮಾಡಬೇಕು, ಇಲ್ಲಾಂದರೆ ಮಸಾಲ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಬದನೆಕಾಯಿನ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಆ್ಯಂಡ್ ಲಿಡ್ಡನ್ನು ಹಾಕಿ ಒಂದು 2 ನಿಮಿಷ ಬಿಡಿ. ಸೊ 2 ನಿಮಿಷ ಆದ ನಂತರ ಈ ಎಲ್ಲ ಬದನೆಕಾಯಿನ ಫ್ಲಿಪ್ ಮಾಡಿ. ಸೊ ಎಲ್ಲವೂ ಫ್ಲಿಪ್ ಮಾಡಿದ ನಂತರ ಮತ್ತೆ ಲಿಡ್ಡನ್ನು ಹಾಕಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಬಿಡಿ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ರೆಸಿಪಿ, ಬಟ್ ಟೇಸ್ಟಿಯಾದ ರೆಸಿಪಿ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ರೆಸಿಪೀಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸೊ ದಟ್ ಇಟ್ ಎನ್ಕರೇಜಸ್ ಮೀ ಅ ಲಾಟ್. ಓಕೆ ನೋಡಿ, ಬದನೆಕಾಯಿ ಸಹ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ. ಓಕೆ, ಇದಾಗಿದೆ, ತೆಕ್ಕೊಂಬಿಡೋಣ. ಸೊ ಸೇಮ್ ಇದೇ ಥರ ಎಲ್ಲ ಬದನೆಕಾಯಿನೂ ಫ್ರೈ ಮಾಡ್ಕೊತಾ ಇದ್ದೀನಿ. ವಾಟ್ ಎ ಅಪಿಯರೆನ್ಸ್! ನೋಡ್ತಾ ಇದ್ದರೆ ನನಗೆ ಈಗಲೇ ತಿನ್ಬೇಕು ಅನ್ನಿಸ್ತಾ ಇದೆ. ನಿಮಗೂ ಅನ್ನಿಸ್ತಾ ಇದ್ದರೆ ಪ್ಲೀಸ್ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ ದೆನ್, ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.